ಗುರು ಇದೇ ಒಂದು ಪ್ಲೇಸಲ್ಲಾದರೆ ಕೊಹಿನೂರ್ ಡೈಮಂಡನ್ನು ತೆಗೆದಿರೋಂಥ ಪ್ಲೇಸ್ ಇದು ನಿಮ್ಗೆ ಕಾಣಿಸ್ತಾ ಇರೋದು. ಪ್ರಪಂಚದಲ್ಲಿ ಇವತ್ತು ಒಂದು ಕೊಹಿನೂರ್ ಡೈಮಂಡನ್ನು ನೋಡ್ತಾ ಇದ್ದೀವಿ ಅಂದರೆ ಇದೇ ಪ್ಲೇಸಲ್ಲಿನ ತೆಗೆದು. ತುಂಬ ಜನ ಅಂದರೆ ವ್ಲಾಗ್ಸ್ ಅಂತ ಹೇಳ್ತಾ ಇರ್ತಾರೆ. ಏನು ವ್ಲಾಗ್ಸ್ ಅಂದರೆ ಫಸ್ಟ್ ಆಫ್ ಆಲ್ ನಾನು ಹೇಳ್ತೀನಿ ನೋಡಿ, ಸರಸ್ವತಿ ಇದು ತೋರಿಸ್ತೀನಿ ನಿಮ್ಗೆ ನೋಡಿ ಗೈಸ್ ಯಾವ ಥರ ಹೋಗ್ತದೆ ಅಂತ ಹೇಳ್ಬಿಟ್ಟು. ಗೈಸ್ ಪ್ರಪಂಚಕ್ಕೆ ಒಂದು ಕೊಹಿನೂರ್ ಡೈಮಂಡನ್ನು ಕೊಟ್ಟಿರೋಂಥ ಸ್ಥಳದಲ್ಲಾದರೆ ಇದೀನಿ ನಾನು. ಸೊ ಈ ಸ್ಥಳ ಬಂದುಬಿಟ್ಟು ಒಂದು ಕೊಹಿನೂರ್ ಡೈಮಂಡನ್ನು ಒಂದು ಬಗ್ದಿರೋಂಥ ಸ್ಥಳ. ಸೊ ಇದು ಬಂದುಬಿಟ್ಟು ಒಂದು 13ನೇ ಶತಮಾನದಲ್ಲಿ ಆದರೆ ಒಂದು ಸಂಸ್ಥಾಪನೆ ಆದರೆ ಮಾಡ್ತಾರೆ. ಸೊ ಸಂಸ್ಥಾಪನೆ ಮಾಡೋದಕ್ಕೆ ಒಬ್ಬರೇ ಅಲ್ಲ, ಸುಮಾರು ಡೈನೆಸ್ಟಿಗಳಾದರೆ ವರ್ಕ್ ಮಾಡಿದೆ. ಸೊ ಅದರಲ್ಲಿ ಬಂದುಬಿಟ್ಟು ಕಾಕತೀಯ ಮತ್ತು ಬಹಮನಿ ಮತ್ತು ಕುತುಬ್ ಶಾಹಿ ಒಂದು ಸುಮಾರು ಡೈನೆಸ್ಟಿಗಳಾದರೆ ಇದ್ರ ಮೇಲೆ ವರ್ಕ್ ಮಾಡಿದ್ದಾವೆ. ಸೊ ಇದು ಬಂದುಬಿಟ್ಟು ಇವತ್ತು ಒಂದು ಪ್ರಮುಖ ಒಂದು ದಿನವಾಗಿದೆ, ಒಂದು ಸೈನಿಕರ ದಿನ ಅಂತ ಹೇಳ್ಬಿಟ್ಟು ಎಲ್ಲನೂ ಒಂದು ಅರೇಂಜ್ಮೆಂಟ್ಸ್ ಎಲ್ಲ ಮಾಡಿದ್ದಾರೆ. ಸೊ ಎಲ್ಲ ಮೇಳ ಆದರೆ ನಡೀತಾ ಇದೆ. ನೀವು ಕೃಷಿ ಮೇಳ ನೋಡಿರ್ಬೋದು, ಫುಡ್ ಮೇಳ ನೋಡಿರ್ಬೋದು. ಅದೇ ಥರ ಇವತ್ತು ಬಂದುಬಿಟ್ಟು ಒಂದು ಆರ್ಮಿ ಮೇಳ ಆದರೆ ನಡೀತಾ ಇದೆ. ಸೊ ನೀವು ನೋಡ್ಬೋದು ಎಷ್ಟೊಂದು ಜನ ಆದರೆ ಬಂದಿದ್ದಾರೆ ಅಂತ ಹೇಳ್ಬಿಟ್ಟು. ಇಲ್ಲಿ ಬ್ಯಾಕ್ ಸೈಡಲ್ಲಿ ಸುಮಾರು ಜನ ಆದರೆ ಬಂದಿದ್ದಾರೆ, ನಿಮಗೆ ಕಾಣಿಸ್ತಾರೆ. ಸೊ ಇಲ್ಲಿ ಬಂದುಬಿಟ್ಟು ಬ್ಯಾಕ್ ಸೈಡ್ ಆದರೆ ನಿಮಗೆ ಒಂದು ಸೆಲ್ಫ್ ಡ್ರೈವ್ಡ್ ವೆಹಿಕಲ್ ಕೂಡ ಬಂದಿದೆ. ಇದು ಗೋಲ್ಕೊಂಡ ಒಂದು ಸ್ಥಳವು ಒಂದು ಪಶ್ಚಿಮಕ್ಕೆ, ಒಂದು ಹೈದರಾಬಾದ್ನಲ್ಲಿ ಒಂದು ಪಶ್ಚಿಮಕ್ಕೆ 11 ಕಿಲೋಮೀಟರ್ ದೂರದಲ್ಲಾದರೆ ನಿಮಗೆ ಕಾಣಿಸುತ್ತೆ. ಸೊ ಅಲ್ಲಿ ಬಂದರೆ ಒಂದು 11 ಕಿಲೋಮೀಟರ್ ದೂರದಲ್ಲಿ ಒಂದು ವೆಹಿಕಲಲ್ಲಾದರೂ ಬರ್ಬೋದು, ಇಲ್ಲಾಂದರೆ ಬಸ್ಸಲ್ಲಿ ಬರ್ಬೋದು, ಇಲ್ಲಾಂದರೆ ನಡ್ಕೊಂಡು ಬನ್ನಿ, ದಟ್ಸ್ ಯುವರ್ಸ್ ಚಾಯ್ಸ್. ಇದು ಬಂದುಬಿಟ್ಟು ಒಂದು ಗೋದಾವರಿ ನದಿಯ ಒಂದು ಕೆಳಖಂಡದಂತೆ ಪ್ರದೇಶದಿಂದ ಬಂಗಾಳ ಕೊಲ್ಲಿಯವರೆಗೆ ಒಂದು ವ್ಯಾಪ್ತವಾಗಿರುವಂಥ ಒಂದು ರಾಜ್ಯಕ್ಕೆ ಒಂದು ಸೇರಿರುವಂತಹ ಒಂದು ಗೋಲ್ಕೊಂಡ ಹೆಸರಾಗಿತ್ತು. ಸೊ ಮೇಯ್ನಾಗಿ ಬಂದುಬಿಟ್ಟು ಒಂದು ಗೋದಾವರಿ ನದಿಯ ಒಂದು ಕೆಳಖಂಡ ಇರುವಂತಹ ಪ್ರದೇಶದಲ್ಲಿ ಒಂದು ಬಂಗಾಳಿ ಕೊಳ್ಳಿಯವರೆಗೂ ವ್ಯಾಪ್ತಿಯಾಗಿದೆ. ಸೊ ಆ ರಾಜ್ಯಕ್ಕೆ ಗೋಲ್ಕೊಂಡ ಅಂತ ಒಂದು ಹೆಸರಾದರೆ ಬರುತ್ತೆ. ನೋಡ್ಬೋದು ನೀವು ಎಷ್ಟೊಂದು ಜನ ಆದರೆ ಬಂದಿದ್ದಾರೋ ವಿಸಿಟ್ ಮಾಡೋಕ್ಕೆ. ಇವತ್ತು ಒಂದು ಆರ್ಮಿ ಡೇ ಇರೋ ಒಂದು ಕಾರಣದಿಂದ. ಸೊ ಈ ಒಂದು ಐತಿಹಾಸಿಕ ಸ್ಥಳ ಏನಕ್ಕೆ ಒಂದು ಕಾಕತೀಯ ಒಂದು ಡೈನೆಸ್ಟಿಯನ್ನು ಆಳ್ವಿಕೆ ಮಾಡ್ತಾಯಿತ್ತು. ಸೊ ಆಗ ಒಂದು ಅಲ್ಲಾವುದ್ದೀನ್ ಖಿಲ್ಜಿ ಅವರು 1310ರಲ್ಲಿ ಒಂದು ಆಕ್ರಮಿಸ್ಕೊಳ್ತಾರೆ ಈ ಒಂದು ಪ್ರದೇಶವನ್ನು. ಮಾಹಿತಿಗಾಗಿ ಇದನ್ನು ಒಂದು ವೀಕ್ಷಣೆ ಮಾಡಿ, ಇದೆಲ್ಲ ಒಂದು ಇನ್ಫಾರ್ಮೇಷನ್ ಆದರೆ ಕ್ಲಿಯರಾಗಿ ಗೊತ್ತಾಗುತ್ತೆ ನಿಮಗೆ. ಸೊ ಏನಕ್ಕಪ್ಪ ಈ ಒಂದು ಐತಿಹಾಸಿಕ ಸ್ಥಳ ಆಯಿತು ಅಂತ ಕೇಳೋದಾದರೆ, ಸೊ ಈಗ ಬಂದುಬಿಟ್ಟು ಗೋಲ್ಕೊಂಡದಲ್ಲಿ ಮೊದಲು ಒಂದು ವಜ್ರಗಳಾದರೆ ಸಿಗ್ತಾಯಿತ್ತು. ಸೊ ಚಿನ್ನ, ಮುತ್ತು, ರತ್ನ ಅಂಥದ್ದೆಲ್ಲ ಒಂದು ಸಿಗ್ತಾಯಿತ್ತು. ಸೊ ಆಗ ಆ ವಜ್ರಗಳು ಅದೆಲ್ಲ ಒಂದು ಸಿಗುತ್ತಿರುವಂತಹ ಒಂದು ಕಾರಣಕ್ಕೋಸ್ಕರ ಇದೊಂದು ಐತಿಹಾಸಿಕ ಸ್ಥಳವಾಗಿ ಉಳಿದಿತ್ತು ಒಂದು ಹಿಸ್ಟ್ರಿದಲ್ಲಿ. ಒಂದು ಗೋಲ್ಕೊಂಡ ಪ್ರದೇಶ ಬಂದುಬಿಟ್ಟು ಇದು ಹೈಟ್ ಬಂದುಬಿಟ್ಟು 400 ಅಡಿ ಆದರೆ ಇದೆ ಹೈಟು, ಎತ್ತರದ ಗುಮ್ಮಟ ಬಂದುಬಿಟ್ಟು. ಸೊ ಸುಮಾರು ಒಂದು 7 ಕಿಲೋಮೀಟ್ರ್ ಸುತ್ತಳತೆ ಆದರೆ ನಿಮಗೆ ಕಾಣಿಸುತ್ತೆ ಗುರು. ಸುಮಾರು ಒಂದು 7 ಕಿಲೋಮೀಟ್ರ್ ಸುತ್ತಳತೆ ಆದರೆ ನಿಮ್ಗೆ ಕಾಣಿಸುತ್ತೆ. ಮತ್ತು ಬಂದುಬಿಟ್ಟು ಸೊ ಇದು ಬಂದುಬಿಟ್ಟು 400 ಅಡಿ 400 ಮೀಟರ್ಸ್ ಆದರೆ 400 ಮೀಟರ್ಸ್ ಆದರೆ ಹೈಟ್ ಆದರೆ ನಿಮಗೆ ಕಾಣಿಸುತ್ತೆ ಇದು. ಗುರು ಇದೇ ಒಂದು ಪ್ಲೇಸಲ್ಲಾದರೆ ಕೊಹಿನೂರ್ ಡೈಮಂಡನ್ನು ತೆಗೆದಿರೋಂಥ ಪ್ಲೇಸ್ ಇದು, ನಿಮ್ಗೆ ಕಾಣಿಸ್ತಾ ಇರೋದು. ಪ್ರಪಂಚದಲ್ಲಿ ಇವತ್ತು ಒಂದು ಕೊಹಿನೂರ್ ಡೈಮಂಡನ್ನು ನೋಡ್ತಾ ಇದ್ದೀವಿ ಅಂದರೆ ಇದೇ ಪ್ಲೇಸಲ್ಲಿನ ತೆಗೆದಿರೋಂತಹದ್ದು ನಿಮಗೆ. ಸೊ ಅದಕ್ಕೋಸ್ಕರನೇ ಇದು ಐತಿಹಾಸಿಕ ಸ್ಥಳಗಳಲ್ಲಿ ಒಂದಾಗಿದೆ. ಹೈದರಾಬಾದ್ನ ಗೋಲ್ಕೊಂಡ ಸ್ಥಳವು ಈ ಒಂದು ಐತಿಹಾಸಿಕ ಸ್ಥಳಗಳಲ್ಲಿ ಇದೊಂದು ಆಗಿದೆ. ಸೊ ಮೇಯ್ನಾಗಿ ಈ ಒಂದು ಜನಪ್ರಿಯ ಐತಿಹಾಸಿಕ ತಾಣಗಳಲ್ಲಿ ಒಂದಾಗಿದೆ. ಸೊ ಇದನ್ನು 1931ರಿಂದ ಒಂದು ರಾಷ್ಟ್ರೀಯ ಒಂದು ಸ್ಮಾರಕವಾಗಿ ಒಂದು ರಚನೆ ಅಂದರೆ ಕರೀತಾರೆ, ರಾಷ್ಟ್ರೀಯ ಸ್ಮಾರಕ ಅಂತಲೂ ಕರೀತಾರೆ ಇದನ್ನು. ಇದು ಬಂದುಬಿಟ್ಟು ಹೈದರಾಬಾದ್ನ ಗೋಲ್ಕೊಂಡ ಕೋಟೆಯು ಹೈದರಾಬಾದ್ನ ಒಂದು ಪಶ್ಚಿಮದಲ್ಲಿ ವಿಸ್ತಾರವಾದ ಒಂದು ಕಣಿವೆಯ ಮೇಲೆ ಇರುವ ಒಂದು ಬೆಟ್ಟದ ಮೇಲೆ ಆದರೆ ನಿಮ್ಗೆ ಕಾಣಿಸುತ್ತೆ. ಇದು ಕಣಿವೆಯಲ್ಲಿ ಒಂದು ಬೆಟ್ಟ ಒಂದು ಹಿಲ್ ಸ್ಟೇಷನ್ ಇರುತ್ತಲ್ವ, ಒಂದು ಬೆಟ್ಟದ ಮೇಲೆ ಆದರೆ ಕಾಣಿಸುತ್ತೆ. ನೀವು ನೋಡ್ಬೋದು ಯಾವ ಥರ ಒಂದು ಆಕಾರಗಳಾದರೆ ಸೃಷ್ಟಿ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು. ಪ್ರತಿಯೊಂದೂ ಹಳೇ ಕಾಲದ ಸ್ಮಾರಕಗಳಾಗಿದೆ. ಇದು ಸುಮಾರು ಒಂದು 13ನೇ ಶತಮಾನದಲ್ಲಿ ಆಗಿರುವಂತಹ ಒಂದು ಸ್ಮಾರಕಗಳು. ಸುಮಾರು ಡೈನೆಸ್ಟಿಗಳಾದರೆ ಇದರ ಮೇಲೆ ಒಂದು ಕೆಲಸವನ್ನು ಮಾಡತಕ್ಕಂಥದ್ದು. ನೋಡಿ ನಿಮ್ಗೆ ಯಾವ ಥರ ಕಾಣಿಸುತ್ತೋ ಹಳೆಯ ಒಂದು ಸ್ಮಾರಕಗಳು.
ಗೋಲ್ಕೊಂಡ ಮೇಲೆ ಗೈಸ್ ಒಂದು ಅದ್ಭುತವಾದ ಕಣಿವೆಗಳಾದರೆ ಕಾಣಿಸುತ್ತೆ, ಮತ್ತು ಹಚ್ಚ ಹಸಿರಿಂದ ತುಂಬಿರತಕ್ಕಂಥ ಒಂದು ಹೊಲಗಳಾದರೆ ಕಾಣಿಸುತ್ತೆ. ಮತ್ತು ಅದಲ್ಲದೆ ಒಂದು ಸುತ್ತಮುತ್ತಲಿನ ಒಂದು ಬೆಟ್ಟಗಳು ಮತ್ತು ಕಣಿವೆಗಳು, ಒಂದು ಉತ್ತಮ ನೋಟವನ್ನಾದರೆ ನಿಮಗೆ ನೋಡೋಕ್ಕಾದರೆ ಕಾಣಿಸುತ್ತೆ ನಿಮಗೆ ಮೇಲೆಲ್ಲ. ತಾರಾಮತಿ ಮಾಸ್ಕ್ ಗೈಸ್, ಇಲ್ಲಿ ನೋಡ್ತಾ ಇರೋದು ತಾರಾಮತಿ ಮಸೀದಿ ಅಂತ ಹೇಳ್ಬಿಟ್ಟು. ಸೊ ಇದು ಬಂದುಬಿಟ್ಟು ಒಂದು 9 ಪಿಲ್ಲರ್ಸ್ ಆದರೆ ಇರುತ್ತೆ, ಇದು ನಿಮಗೆ ಕಾಣಿಸುತ್ತೆ. ಮಸೀದಿ ಬಂದುಬಿಟ್ಟು ನಿಮಗೆ ಒಂದು 3 ಒಳಗಡೆಗೆ ಬರೋಂಥ ದ್ವಾರಗಳಾದರೆ ನಿಮಗೆ ಒಂದು ಕಾಣಿಸುತ್ತೆ, ತುಂಬ ಅದ್ಭುತವಾಗಾದರೆ ಕಾಣಿಸುತ್ತೆ. ಸೊ ಇದು ಬಂದುಬಿಟ್ಟು 2 ಕಡೆ ಒಂದು ಮಿನಾರ್ಸ್ ಆದರೆ ಇರುತ್ತೆ, ಅಂದರೆ ನಿಮ್ಗೆ ಹೇಳಿದ್ನಲ್ವ ನೆನೆ 2 ಒಂದು ಪಿಲ್ಲರ್ಸ್ ಆದರೆ ನಿಮಗೆ 2 ಕಡೆನೂ ಕಾಣಿಸುತ್ತೆ. ಮತ್ತು ಇದು ಬಂದುಬಿಟ್ಟು 9 ಒಂದು ತೋರಣಗಳಿಂದ ಆದರೆ ಒಂದು ದ್ವಾರಗಳಾದರೆ ನಿಮ್ಗೆ ಕಾಣಿಸುತ್ತೆ, ಈ ಥರ 9 ಅಲ್ಲಿ ಮುಂದೆ ಕಾಣಿಸ್ತಾ ಇದಲ್ವಾ. ಸೊ ಅಲ್ಲಿ ಮುಂದೆ ಆ 9 ಆದರೆ ನಿಮಗೆ ಒಂದು ನೋಡೋಕ್ಕಾದರೆ ಕಾಣಿಸುತ್ತೆ. ಇಲ್ಲಾದರೆ ಕೊಹಿನೂರ್ ಡೈಮಂಡ್ ಗೈಸ್, ನೀವು ನೋಡಿರ್ತೀರ ಕೇಳಿರ್ತೀರ, ಪ್ರಪಂಚಕ್ಕೆ ಒಂದು ಕೊಹಿನೂರ್ ಡೈಮಂಡನ್ನು ಕೊಟ್ಟಿರೋಂಥ ಪ್ಲೇಸಲ್ಲಿ ಆದರೆ ನಾನಿದ್ದೀನಿ ಇವಾಗ. ಹೌದು, ಇಲ್ಲೇ ಒಂದು ಕೊಹಿನೂರ್ ಡೈಮಂಡನ್ನು ಬಗ್ದಿರೋಂಥ ಪ್ಲೇಸ್ ಇದು. ಸೊ ಗೋಲ್ಕೊಂಡದಲ್ಲಿ ಸೊ ಎಷ್ಟೊಂದು ಸಿನಿಮಾಗಳಾದರೆ ಇಲ್ಲಿ ಶೂಟ್ ಮಾಡಿದ್ದಾರೆ, ಎಷ್ಟೊಂದು ದೊಡ್ಡ ಐತಿಹಾಸಿಕ ಸ್ಥಾನ ಇದು ನಮ್ಮ ದೇಶದಲ್ಲೇ ನೀವು ನೋಡ್ತಾ ಇರೋಂತಹ ಪ್ಲೇಸು. ಸೊ ಇದು ತುಂಬ ಒಂದು ಸಿನಿಮಾಗಳಾದರೆ ಇಲ್ಲಿ ಶೂಟಿಂಗ್ ಮಾಡಿದ್ದಾರೆ, ಒಂದು ಕನ್ನಡ ಸಿನಿಮಾಗಳು, ತೆಲುಗು ಸಿನಿಮಾಗಳು, ಅದೇ ಥರ ಬಾಲಿವುಡ್ಡು, ಟಾಲಿವುಡ್ಡು, ಹಾಲಿವುಡ್ ಎಲ್ಲನೂ ಶೂಟಿಂಗ್ ಮಾಡಿಬಿಟ್ಟವ್ರೆ. ಸೊ ಅಷ್ಟು ದೊಡ್ಡ ಐತಿಹಾಸಿಕ ಸ್ಥಳಕ್ಕೆ ನಾನು ಬಂದಿದ್ದೀನಿ. ಸೊ ನೋಡ್ಬೋದು ಎಲ್ಲ ಇವತ್ತು ಆ ಒಂದು ಸೈನಿಕರ ದಿನ ಆದರೆ ಇದೆ. ಸೊ ನೋಡಿದ್ರಲ್ವಾ ಯಾವ ಥರ ಇತ್ತು ಅಂತ ಹೇಳ್ಬಿಟ್ಟು. ವೀಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಅದೇ ಥರ ಒಂದು ಕಾಮೆಂಟ್ ಮಾಡಿ, ಮತ್ತು ಒಂದು ಶೇರ್ ಮಾಡಿ ಆದಷ್ಟು ಈ ವಿಡಿಯೋನ ಎಲ್ಲರಿಗೂ. ಮತ್ತು ಇನ್ನೂ ಯೂಟ್ಯೂಬಲ್ಲಿ ಒಂದು 200 ಸಬ್ಸ್ಕ್ರೈಬರ್ ಬೇಕು, ಅದು ಮಾಡ್ಕೊಳ್ಳಿ. ಗೈಸ್, ನಾನು ಬಂದುಬಿಟ್ಟು ಸುಮಾರು ಮೆಟ್ಲುಗಳನ್ನಾದರೆ ಹತ್ಕೊಂಡಾದರೆ ಮೇಲೆಗೆ ಹೋಗ್ತಾಯಿದ್ದೀನಿ. ಸುಮಾರು 400 ಫೀಟ್ ಆದರೆ ಹೈಟ್ ಇದೆ ಇದು. ಸೊ ನೋಡ್ಬೋದು ಬಿಸಿಲು ಯಾವ ಥರ ಹೊಡಿತಾಯಿದೆ ಅಂತ ಹೇಳ್ಬಿಟ್ಟು. ಇವಾಗ ಟೈಮು ಸುಮಾರಾಗಿ 1 o'clock ಆಗಿರ್ಬೋದು. ಸೊ ಹೆವಿ ಕ್ರೌಡ್ ಆದರೆ ಬಂದಿದೆ, ಜನರು ತುಂಬ ಜನ ಆದರೆ ಬಂದಿದ್ದಾರೆ ನೋಡಿ. ಎಷ್ಟೊಂದು ಮೆಟ್ಲಾದರೆ ಇದು ತುಂಬ ಹೈಟ್ ಆದರೆ ಇದೆ. ಇನ್ನೇನೊಂದು 60% ಆದರೆ ಬಂದುಬಿಟ್ವಿ, ಹತ್ಕೊಂಡು ಮೇಲೆಗೆ ಹೋಗೋದೆ. ಗೈಸ್ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಆದರೆ ಬರ್ತಾಯಿದೆ. ನೀವು ನೋಡ್ಬೋದು ಈ ಕಡೆ ಸೈಡ್ ವೇಯಿಂದ ನೋಡ್ಬೋದು, ಇಡೀ ಸಿಟಿ ಪೂರ್ತಿ ಈ ಕಡೆಯಿಂದ ಆದರೆ ಕಾಣಿಸುತ್ತೆ ನಿಮಗೆ ನೋಡಿ. ಇಲ್ಲ ಫಾರಿನರ್ಸು, ಬೇರೆ ಕಡೆಯಿಂದ ತುಂಬ ಜನರಾದರೆ ಬಂದಿದ್ದಾರೆ. ಸಿಟಿ ಯಾವ ಥರ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ನಿಮ್ಮ ಮೇಲಿನಿಂದ ಒಳ್ಳೆ ವ್ಯೂ ಪಾಯಿಂಟ್ ಆದರೆ ಕಾಣಿಸುತ್ತೆ. ನಿಮ್ಮ ಮೇಲಿಂದ ನೋಡಿ ನಾವು ಅಲ್ಲಿ ಆ ಕಡೆಯಿಂದ ಆದರೆ ಬಂದಿದ್ದು. ಸೊ ಈ ಕಡೆಯಿಂದ ಸುತ್ತಾಕೊಂಡು ಆದರೆ ಈ ಮೇಲಕ್ಕಾದರೆ ಬಂದ್ವಿ. ನೋಡ್ಬೋದು ಸೈಡಲ್ಲಾದರೆ ತುಂಬ ಕಾಡಾದರೆ ನಿಮಗೆ ಕಾಣಿಸುತ್ತೆ. ಈ ಕಡೆ ಎಲ್ಲ ಏನು ಕನ್ಸ್ಟ್ರಕ್ಷನ್ಸ್ ಆದರೆ ಮಾಡಿಲ್ಲ, ಎಷ್ಟು ದೊಡ್ಡದಾಗಿ ಕಾಣಿಸುತ್ತೆ ನೋಡಿ ಗುರು ನಿಮಗೆ. ಗೋಲ್ಕೊಂಡ ಇದೆಲ್ಲ ಪ್ಲೇಸ್ ಎಲ್ಲ ಗೋಲ್ಕೊಂಡನೇ ಇದು. ಮೇಲೆ ಬಂದುಬಿಟ್ಟು 2 ದ್ವಾರಗಳಾದರೆ ಬರುತ್ತೆ ನಿಮಗೆ, ಅಲ್ಲಿ ಮುಂದೆ ಕಾಣಿಸ್ತಿದೆಯಲ್ಲ. ಸೊ ಇದರಿಂದ ಈ ಕಡೆಯಿಂದ ಎಂಟ್ರೆನ್ಸ್ ಬರುತ್ತೆ, ಮತ್ತು ಆ ಕಡೆಯಿಂದನೂ ಬರ್ಬೋದು. ಸೊ ನಾನು ಬಂದುಬಿಟ್ಟು ಕೊನೆಗಾದರೆ ಮೇಲೆಗೆ ಬಂದುಬಿಟ್ಟಿದ್ದೀನಿ. ಸೊ ನೀವು ನೋಡ್ಬೋದು 2 ಮಿನಾರ್ಸ್ ಆದರೆ ಮುಂದೆ ಆದರೆ ನಿಮ್ಗೆ ಕಾಣಿಸುತ್ತೆ. ಸೊ ಮೇಯ್ನಾಗಿ 2 ದ್ವಾರಗಳಿಂದನೂ ನಾವು ಬರ್ಬೋದು ಮೇಲೆಗೆ. ಮೊದಲನೇದು ಬಂದುಬಿಟ್ಟು ನಿಮಗೆ ಅಲ್ಲಿ ಕಾಣಿಸ್ತಾ ಇದೆ ಅಲ್ವಾ. ಸೊ ಅದು ಬಂದುಬಿಟ್ಟು ಒಂದು ಮೊಹಮ್ಮದ್ ಅವ್ರದ್ದು ಒಂದು ಹಾದಿಯಾಗಿದೆ. ಮೊದಲನೇ ಪ್ರವಾದಿ ಮೊಹಮ್ಮದ್ಗೆ ಒಂದು ಸಮರ್ಪಿಸಲು ಒಂದು ಮಾಡಿರುವಂತಹ ಒಂದು ರೋಡ್ ಆಗಿದೆ. ಮತ್ತು ಎರಡನೇದು ಬಂದುಬಿಟ್ಟು ನಿಮ್ಗೆ ಅಲ್ಲಿ ಮುಂದೆ ಕಾಣಿಸ್ತಾ ಇದೆ ಅಲ್ವಾ. ಸೊ ಅದು ಬಂದುಬಿಟ್ಟು ಸರಸ್ವತಿ ದೇವಿ ಮೇಲೆ ಆದರೆ ಇರ್ತಾರೆ ನಿಮಗೆ. ಸೊ ಸರಸ್ವತಿ ದೇವಿ ಅಂದರೆ ಅಲ್ಲಿಗೆ ಬರುವಂತಹ ಒಂದು ಜಾಗನಾದರೆ ಎರಡನೇ ಒಂದು ಪ್ರವಾದಿ ಅಂತ ಒಂದು ಮಾಡಿದ್ದಾರೆ. ಸರಸ್ವತಿ ಮತ್ತು ಲಕ್ಷ್ಮೀ ದೇವಿ ಆದರೆ ನಿಮಗೆ ಅಲ್ಲಿ ಮುಂದೆ ಕಾಣಿಸ್ತಾರೆ, ನಿಮಗೆ ತೋರಿಸ್ತೀನಿ. ಮತ್ತು ಕೆಲವು ಸಣ್ಣ ದೇವಾಲಯಗಳು ಕೂಡ ಇರ್ತವೆ ಅಲ್ಲಿ. ಮತ್ತು ಇದು ಬಂದುಬಿಟ್ಟು ಪ್ರಪಂಚದಲ್ಲೇ ಜನಪ್ರಿಯ ವಜ್ರಗಳು ಇರುವಂತಹ ಒಂದು ಸ್ಥಳ ಕೂಡ ಆಗಿದೆ ಗೋಲ್ಕೊಂಡ. ಮತ್ತು ಹೇಳಿದ್ನಲ್ವ ಕೊಹಿನೂರ್ ಡೈಮಂಡ್ ಅಂತ ಹೇಳ್ಬಿಟ್ಟು ಅದರ ಇತಿಹಾಸ ಎಲ್ಲ.
ಸೊ ಈ ಒಂದು ದಕ್ಷಿಣ ಭಾರತದ ಗೋಲ್ಕೊಂಡದಲ್ಲಿ ಒಂದು ದೊರೆಯು ಆಫೀಸ್ ಜಾ ಮತ್ತು ಸಿಕಾ ಅನ್ನೋರು 1650ರಲ್ಲಿ ಒಂದು ಕೊಹಿನೂರ್ ಡೈಮಂಡನ್ನು ಒಂದು ಕಂಡುಕೊಳ್ತಾರೆ. ಸೊ ಅದರ ಇತಿಹಾಸ ಇದು ಕಾಣಿಸ್ತಾ ಇದಲ್ವಾ, ನಿಮ್ಗೆ ತೋರಿಸ್ನಲ್ವಾ ಆ ಮೊಹಮ್ಮದ್ ಪ್ರವಾದಿ ಅಂತ ಹೇಳ್ಬಿಟ್ಟು ಆ ಆಸ್ಥಾನ ದಾರಿ ಆದರೆ ಇದು ಅವ್ರು ಮೊಹಮ್ಮದ್ ಅವ್ರಿಗೆ ಬರತಕ್ಕಂಥ ಒಂದು ಜಾಗ. ಮತ್ತು ಲಕ್ಷ್ಮೀದು ಮತ್ತು ಸರಸ್ವತಿದು ಆ ಕಡೆ ತೋರಿಸ್ತೀನಿ ಅಲ್ವಾ. ಸೊ ಇದೇ ಬಂದುಬಿಟ್ಟು ಮೊಹಮ್ಮದ್ ಪ್ರವಾದಿ ಅಂತ ಹೇಳ್ಬಿಟ್ಟು ಇದು 2 ರೋಡ್ಗಳಾದರೆ ಅಂದರೆ 2 ಪ್ರವಾದಿಗಳಾದರೆ ಇರುತ್ತೆ. ನಿಮ್ಗೆ ಆ ಕಡೆ ಕಾಣಿಸ್ತಾ ಇದೆ ನೋಡಿ, 2 ಆದರೆ ಇಲ್ಲಿ ಮುಂದೆ ಕಾಣಿಸ್ತಾ ಇದೆ ನೋಡಿ. ಆ ಕಡೆ ಹೋಗೋರು ಸ್ವಲ್ಪ ಜನ ಆ ಕಡೆ ಹೋಗ್ತಾರೆ, ಈ ಕಡೆ ಬರೋರು ಈ ಕಡೆ ಬರ್ತಾರೆ. ಇದು ಬಂದುಬಿಟ್ಟು ಮೊಹಮ್ಮದ್ ಪ್ರವಾದಿ ಅಂತ ಹೇಳ್ಬಿಟ್ಟು ಅವರು ಒಂದು ಬರೋಕ್ಕಂಥ ಜಾಗ ಇದು. ಮತ್ತು ಆ ಕಡೆ ಒಂದು ಸರಸ್ವತಿ ಮತ್ತು ಲಕ್ಷ್ಮೀದಾದರೆ ನಿಮ್ಗೆ ಆ ಕಡೆ ತೋರಿಸ್ತೀನಿ. ಅಲ್ಲೇ ತೋರಿಸ್ನಲ್ವಾ ನಿಮಗೆ ನೋಡಿ. ಆ ಕಡೆ ಡಿವೈಡ್ ಆಗಿದೆ ನೋಡಿ 2 ಪ್ಲೇಸಸ್ಸು, ಆ ಕಡೆ ಪ್ಲೇಸ್ ಒಂದು, ಈ ಕಡೆ ಒಂದು. ಸೊ ಆ ಕಡೆ ಬಂದುಬಿಟ್ಟು ಸರಸ್ವತಿ ಇದು, ಅದು ತೋರಿಸ್ತೀನಿ ನಿಮ್ಗೆ ನೋಡಿ ಗೈಸ್ ಯಾವ ಥರ ಹೋಗ್ತದೆ ಅಂತ ಹೇಳ್ಬಿಟ್ಟು ಪಕ್ಷಿಗಳಾದರೆ. ಈ ದ್ವಾರ ಬಂದುಬಿಟ್ಟು ಒಂದು ಲಕ್ಷ್ಮಿ ಮತ್ತು ಸರಸ್ವತಿಗೆ ಹೋಗುವಂತಹ ಒಂದು ದಾರಿಯಾಗಿದೆ. ನಿಮಗೆ ಇಲ್ಲಿ ಮುಂದೆ ಕಾಣಿಸ್ತಿದೆ ಅಲ್ವಾ ನೋಡಿ, ಇದೆಲ್ಲ ಕಂಪ್ಲೀಟು. ಇಲ್ಲಿ ಬಂದರೆ ನಿಮಗೆ ಒಂದು ಲಕ್ಷ್ಮೀ ಸರಸ್ವತಿ ಆಲಯ ಆದರೆ ನಿಮಗೆ ಇಲ್ಲಿ ಕಾಣಿಸುತ್ತೆ, ನೋಡಿದ್ರಲ್ವಾ ಎಷ್ಟೊಂದು ಜನ ಆದರೆ ಬಂದಿದ್ದಾರೆ ಅಂತ ಹೇಳ್ಬಿಟ್ಟು. ಮೇಲೆ ಕಾಣಿಸ್ತಾ ಇದೆ ನೋಡಿ, ಅದೇ ಒಂದು ಲಕ್ಷ್ಮೀ ಸರಸ್ವತಿ ದೇವಾಲಯ ಆದರೆ ಕ್ಲಿಯರಾಗಿ ಕಾಣಿಸ್ತಿದೆ. ತುಂಬ ಜನ ಆದರೆ ಹೋಗ್ತಾ ಇದ್ದಾರೆ ಮೇಲಿನಿಂದ ನೋಡಿ, ಎಷ್ಟೊಂದು ಕ್ರೌಡ್ ಆದರೆ ಇದೆ ನೋಡಿ ಗೈಸ್. ಮೇಲೆಗೆ ಎಷ್ಟೊಂದು ಜನ ಬಂದಿದ್ದಾರೆ ಅಂತ ಹೇಳ್ಬಿಟ್ಟು ಹೆವಿ ಕ್ರೌಡ್ ಆದರೆ ನಮಗಾದರೆ ಕಾಣಿಸ್ತಾ ಇದೆ. ಮೇಲಿಂದ ವ್ಯೂ ಪಾಯಿಂಟ್ ಆದರೆ ನೋಡೋಕ್ಕೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ, ಅದ್ಭುತವಾಗಿ ಕಾಣಿಸ್ತಾ ಇದೆ. ಎಲ್ಲ ನೋಡಿದ್ವಿ, ಒಳ್ಳೆ ಎಕ್ಸ್ಪೀರಿಯೆನ್ಸ್ ಆದರೆ ಸಿಕ್ತು. ಮತ್ತು ಇಳ್ಕೊಂಡಾದರೆ ನಾನು ಹೋಗ್ತಾಯಿದ್ದೀನಿ. ಸೊ ಮೇಯ್ನಾಗಿ ಬಂದುಬಿಟ್ಟು ನಿಮಗೆ ಏನು ಬೇಕೋ ಅಷ್ಟು ಮಾತ್ರ ಇನ್ಫಾರ್ಮೇಷನ್ ಕೊಡ್ತೀನಿ. ಬೇಡದಿರೋದೆಲ್ಲ ಅಲ್ಲಿ ಹೋಗಿದೆ ಇಲ್ಲಿ ಹೋಗಿದೆ ಅದು ಮಾಡಿದೆ ಇವೆಲ್ಲ ಬೇಡ. ಮೇಯ್ನಾಗಿ ನಿಮ್ಗೆ ಏನು ಕಂಟೆಂಟ್ ಬೇಕೋ ಅಷ್ಟು ಮಾತ್ರ ಎಕ್ಸ್ಪ್ಲೇನ್ ಮಾಡ್ತೀನಿ ನಾನು. ಸೊ ಬನ್ನಿ ಹೋಗೋಣ. ಸೊ ಇವಾಗ ನಾನು ಬಂದುಬಿಟ್ಟು ಒಂದು ಗೋಲ್ಕೊಂಡ ಮೇಲೆ ಆದರೆ ಇದ್ದೀನಿ. ಸೊ ಏನಪ್ಪ ವಿಚಾರ ಅಂತ ಹೇಳಿದ್ರೆ, ತುಂಬ ಜನ ಆದರೆ ವ್ಲಾಗ್ಸ್ ಅಂತ ಹೇಳ್ತಾ ಇರ್ತಾರೆ. ಏನು ವ್ಲಾಗ್ಸ್ ಅಂದರೆ ಫಸ್ಟ್ ಆಫ್ ಆಲ್ ನಾನು ಹೇಳ್ತೀನಿ ನೋಡಿ. ಸೊ ನೀವು ನಾರ್ಮಲಾಗಿ ಒಂದು ಡೈರಿ ಬರೀತೀರ ಅಂದರೆ ಪ್ರತಿದಿನ ನಿಮ್ಮ ಲೈಫಲ್ಲಿ ನಡೀತಾ ಇರೋದೆಲ್ಲ ಬರೆಯೋದಂದರೆ ಡೈರಿ ಅನ್ನತ್ತೆ. ಸೊ ಅದೇ ಪ್ರಕಾರ ನಾವೇನೇನು ಮಾಡ್ತೀವಿ ಅನ್ನೋದು ಒಂದು ಕ್ಯಾಮ್ರಾ ಮುಖಾಂತರ, ಒಂದು ವೀಡಿಯೋ ಮುಖಾಂತರ ಆಡಿಯೋನ ಹೇಳಿ ತೋರಿಸೋದನ್ನು ವ್ಲಾಗ್ಸ್ ಅಂತೆ. ಸೊ ಏನಪ್ಪ ಅಂತ ಹೇಳಿದ್ರೆ, ಇವತ್ತು ವ್ಲಾಗ್ಸ್ ಅಂತ ಹೇಳ್ಬಿಟ್ಟು ಎಲ್ಲ ಇನ್ಫಾರ್ಮೇಷನ್ ಎಲ್ಲ ಕೊಡ್ತಾರೆ, ಅದು ಓಕೆ. ಅಂದರೆ ಟ್ರಾವೆಲಿಂಗ್ ವ್ಲಾಗ್ಸ್ ಅಂದರೆ ಹೋಗ್ತಾ ಇದ್ದರೆ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಡೋದು. ಸೊ ಇವತ್ತಿನ ದಿನಚರಿ ಮಾತಾಡೋದಾದರೆ, ಸೊ ಮಾರ್ನಿಂಗ್ ಬಂದುಬಿಟ್ಟು ನಾನು ಒಂದು 6 o'clock ಅದೇ ಇದ್ದೆ. ಸೊ ಎದ್ಬಿಟ್ಟು ಸ್ವಲ್ಪ ಫ್ರೆಶ್ ಅಪ್ ಎಲ್ಲ ಆಗಿ ಬ್ರೇಕ್ಫಾಸ್ಟ್ ಆದರೆ ಮಾಡಿಕೊಂಡೆ, ಲೈಟ್ ಬ್ರೇಕ್ಫಾಸ್ಟ್ ಆದರೆ ಒಂದು ದೋಸೆ ಆದರೆ ತಿಂದೆ ನಾನು ಮಾರ್ನಿಂಗು. ತಿನ್ಕೊಂಬಿಟ್ಟು ಅದೇ ಥರ ಒಂದು ನನ್ನ ದಿನ ಆದರೆ ಸ್ಟಾರ್ಟ್ ಆಯಿತು. ಸೊ ಅದೇ ಥರ ಬರ್ತಾ ಇರಬೇಕಾದ್ರೆ ಅಲ್ಲಿಂದ ಒಂದು ನಿನ್ನೆ ಟೆಂಟ್ ಆದರೆ ಹಾಕಿದ್ದೆ, ನಿಮಗೆ ಅಲ್ಲಿ ತೋರಿಸಿದ್ನಲ್ವ ಪ್ಲೇಸು, ವೀಡಿಯೋದಲ್ಲಿ ಒಂದು ಕ್ಲಿಪ್ಪನ್ನು ಆ್ಯಡ್ ಮಾಡ್ತೀನಿ ನಿಮಗೆ. ಸೊ ಒಂದು ಆ ಪ್ಲೇಸಲ್ಲಾದರೆ ನೈಟು ಟೆಂಟನ್ನು ನಾನು ಪೂರ್ ಮಾಡಿದ್ದೆ. ಸೊ ಟೆಂಟನ್ನು ಪೂರ್ ಮಾಡಿ ನೈಟ್ ಮಲ್ಕೊಂಡು ಬೆಳಗ್ಗೆ ಎದ್ದೋಗ್ಬಿಟ್ಟು ಮತ್ತು ಅದೇ ಥರ ನಾನು ಇಲ್ಲಿಗಾದರೆ ಬಂದೆ. ಇಲ್ಲಿಂದ ಹತ್ರನೇ ನೆನ್ನೆ ಬಂದಿದ್ದೆ, ನೆನ್ನೆ ನೈಟು. ಸೊ ಇಲ್ಲಿ ಅಲೋ ಮಾಡಲಿಲ್ಲ, 5 ಗಂಟೆಗಾದರೆ ಬಂದಿದ್ದೆ. ಸೊ ಮತ್ತು ಬೆಳಗ್ಗೆನೇ ಎದ್ದು ಟೆಂಟನ್ನು ಎಲ್ಲ ಕ್ಲೋಸ್ ಮಾಡಿ ಮತ್ತು ಈ ಪ್ಲೇಸ್ಗಾದರೆ ನಡ್ಕೊಂಡು ಬಂದುಬಿಟ್ಟೆ. ಸುಮಾರು ಹತ್ರನೇ ಬರುತ್ತೆ, ಒಂದು 500 ಮೀಟರ್ಸ್, 1 ಕಿಲೋಮೀಟ್ರ್ ಅಷ್ಟೇ. ಸೊ ನೋಡ್ಬೋದಲ್ವಾ, ಈ ಥರ ಇತ್ತು ನನ್ನ ಒಂದು ದಿನಚರಿ ಇವತ್ತಿಂದು. ಸೊ ಅದೇ ಥರ ಇನ್ನು ಇಲ್ಲಿಂದ ಹೊರಡಿ ಇಲ್ಲಿಂದ ಬೇರೆ ಪ್ಲೇಸ್ಗಾದರೆ ಹೋಗ್ಬೇಕು ನಾವು. ಸೊ ಬೇರೆ ಪ್ಲೇಸ್ಗೆ ಹೋಗಿ ಸೊ ಅಲ್ಲಿ ನೋಡಬೇಕು ಏನಾಗುತ್ತೆ ಏನು ಅಂತ ಹೇಳ್ಬಿಟ್ಟು. ಆಮೇಲೆ ಈ ಥರ ಆಗುತ್ತೆ ನನ್ನ ದಿನಚರಿ. ನೋಡಿದ್ರಲ್ವ, ಇದು ನನ್ನ ವ್ಲಾಗು. ಸೊ ಅದೇ ಥರ ನಾನು ಈ ಥರ ನಡ್ಕೊಂಡು ಟ್ರಾವೆಲಿಂಗ್ ಮಾಡಿ ಎಲ್ಲ ಮಾಡ್ತಾಯಿರ್ತೀನಿ. ಎಲ್ಲ ಲೈಕ್ ಮಾಡಿ, ಶೇರ್ ಮಾಡಿ, ಥರ ಒಂದು ಕಾಮೆಂಟ್ ಮಾಡಿ. ಇನ್ಮೇಲೆ ನಿಮಗೆ ಏನಿದೆ ಇನ್ಫಾರ್ಮೇಷನು ಈ ಥರ ಮಧ್ಯದಲ್ಲಿ ಸ್ವಲ್ಪ ನಾನು ದಿನಚರಿ ಹೇಳ್ತೀನಿ. ಸೊ ಮತ್ತು ಕಂಟೆಂಟನ್ನು ಕೊಡೋಕ್ಕೆ ಟ್ರೈ ಮಾಡ್ತೀನಿ ನಿಮಗೆ. ಆದಷ್ಟು ನಿಮ್ಗೆ ಏನು ಬೇಕೋ ಅಷ್ಟು ಮಾತ್ರ ಹೇಳ್ತೀನಿ. ಸೊ ನಾನು ಅಲ್ಲಿಗೆ ಬಂದಿದ್ದೆ, ಇಲ್ಲಿಗೆ ಹೋದೆ, ಅದೆಲ್ಲ ಏನು ಎಕ್ಸ್ಪ್ಲೇನ್ ಮಾಡಲ್ಲ. ಸೊ ಯಾವ ಥರ ಅನಿಸ್ತು ಅಂತ ಹೇಳ್ಬಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಒಂದು ಕಾಮೆಂಟ್ ಮಾಡಿ. ಮತ್ತು ಇನ್ನೂ ನಮಗೊಂದು 200 ಸಬ್ಸ್ಕ್ರೈಬರ್ಸ್ ಬೇಕು. ಸೊ 200 ಸಬ್ಸ್ಕ್ರೈಬರ್ಸನ್ನು ಒಂದು ಕಂಪ್ಲೀಟ್ ಮಾಡಿ.
ಮೇಲೆಗಾದ್ರೆ ಹೋಗಿದ್ವಿ, ಮೇಲೆ ಎಲ್ಲ ಎಕ್ಸ್ಪೀರಿಯೆನ್ಸ್ ಮಾಡಿದ್ವಿ, ತುಂಬ ಚೆನ್ನಾಗಿತ್ತು. ಗೋಲ್ಕೊಂಡ ಮೇಲೆ ಆದ್ರೆ ಹತ್ತಿದ್ವಿ, ಎಲ್ಲ ನೋಡಿದ್ವಿ, ಎಲ್ಲ ಚೆನ್ನಾಗಿತ್ತು. ಮತ್ತು ಅದೇ ಥರ ಇಳಿದು ಬರ್ತಾಯಿದ್ರೆ ನಿಮ್ಗೆ ಹೇಳಿದ್ನಲ್ವಾ. ಸೊ ಇವತ್ತು ಬಂದುಬಿಟ್ಟು ಒಂದು ಆರ್ಮಿ ಮೇಳ ಇದೆ ಅಂತ ಹೇಳ್ಬಿಟ್ಟು, ಸೊ ಆರ್ಮಿ ಮೇಳಗಾದರೆ ನಾನು ಬಂದಿದ್ದೀನಿ. ನೀವು ನೋಡ್ಬೋದು ಕೆಳಗಡೆ ಆದರೆ ಇರುತ್ತೆ, ನಿಮ್ಗೆ ಈ ಥರ ಕಾಣಿಸುತ್ತೆ ಆರ್ಮಿ ಮೇಳ ಅಂತ ಹೇಳ್ಬಿಟ್ಟು. ತುಂಬ ಜನ ಆದರೆ ಬರ್ತಾಯಿರ್ತಾರೆ, ತುಂಬ ಕ್ರೌಡ್ ಆದರೆ ಬರ್ತಾಯಿರ್ತಾರೆ. ಸೊ ನೀವು ನೋಡ್ಬೋದು ಮಾರ್ನಿಂಗಿಂದ ಬರ್ತಾನೆ ಇದ್ದಾರೆ ಜನರು. ನೀವು ನೋಡ್ಬೋದು ಬ್ಯಾಕ್ ಸೈಡ್ ಆದರೆ ಯಾವ ಥರ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ಎಲ್ಲ ಬರೀತಾ ಇದ್ದಾರೆ. ಸೊ ಸುಮಾರು ಜನ ಆರ್ಮಿ ಪರ್ಸನ್ಸ್ ಆದರೆ ಬಂದಿದ್ದಾರೆ. ಮತ್ತು ಒಂದು ವೆಹಿಕಲ್ಸ್ ಬಂದಿದೆ, ಸೆಲ್ಫ್ ಡ್ರೈವ್ಡ್ ವೆಹಿಕಲ್ಸು. ಸೊ ನೋಡ್ಬೋದು ಫುಲ್ ಬಿಸಿಲಾದ್ರೆ ಹೊಡಿತಾ ಇದೆ ಮಧ್ಯಾಹ್ನನೇ. ಸೊ ನಿಮ್ಮ ಎಂಟ್ರೆನ್ಸ್ ಆಗಿದ ತಕ್ಷಣ ನಿಮ್ಗೆ ಈ ಥರ ಕಾಣಿಸುತ್ತೆ. ಸೊ ಎಂಟ್ರೆನ್ಸ್ ಆಗಿದ ತಕ್ಷಣ ನಿಮಗೆ ಎಲ್ಲ ಒಂದು ಬರೆಯೋತಕ್ಕಂಥದ್ದು, ಇಲ್ಲಿ ಬೇಕಾದರೆ ಏನು ಬೇಕಾದರೂ ಬರಿಬೋದು. ಅಂದರೆ ನೋ ಯುವರ್ ಆರ್ಮಿ ಮೇಳ ಅಂತ ಹೇಳ್ಬಿಟ್ಟು ನಿಮ್ಗೆ ಏನು ಗೊತ್ತು ಆರ್ಮಿ ಮೇಳ ಬಗ್ಗೆ, ನೀವೇನು ಎಕ್ಸ್ಪೀರಿಯೆನ್ಸ್ ಮಾಡಿದ್ರೆ ಆರ್ಮಿ ಮೇಳ ಬಗ್ಗೆ ಅದನ್ನು ಬರೀರಿ ಅಂತ ಹಾಕಿರೋದು. ಸೊ ಇವತ್ತು ಬಂದುಬಿಟ್ಟು ಲಾಸ್ಟ್ ಡೇ ಇದೆ ನೋಡಿ. ಎಲ್ಲ ಇಲ್ಲಿಂದ ಸ್ಟಾರ್ಟಿಂಗ್ ಆದರೆ ನಿಮ್ಗೆ ಈ ಥರ ಗೊತ್ತಾಗುತ್ತೆ. ಇಲ್ಲಿ ನೋಡ್ಬೋದು ಎಲ್ಲ ಆರ್ಮಿಗೆ ಸಂಬಂಧಪಟ್ಟಿದ್ದಾರೆ ಮೆಟೀರಿಯಲ್ಸು. ಇದು ನಿಮಗೆ ಕ್ಯಾಂಡಲ್ಸ್ ಆದರೆ ಇರುತ್ತೆ. ಈ ಕಡೆ ನೋಡಿ ಈ ಥರ ಸಮಥಿಂಗ್ ಏನೋ ಇದೆ, ಎಲ್ಲ ಆರ್ಮಿಯವರು ಬಂದಿದ್ದಾರೆ ಇಲ್ಲಿಗೆ. ಗೈಸ್ ರಿಯಲ್ ಗನ್ ಆದರೆ ಯಾವ ಥರ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು, ಎಲ್ಲ ಗನ್ಸ್ ಆದರೆ ನಿಮಗೆ ಡೈರೆಕ್ಟಾಗಿ ಕಾಣಿಸುತ್ತೆ. ಶಾಂಪುಗಳಾದರೆ ನಿಮ್ಗೆ ಆ ಥರ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು. ಇದು ಬಂದುಬಿಟ್ಟು ಕೊಕೊನೆಟ್ ಆಯಿಲು. ಇದೆಲ್ಲ ಒಂದು ಆರ್ಮಿದಲ್ಲಿ ಯೂಸ್ ಮಾಡೋಂಥದ್ದು. ನಿಮ್ಗೆ ಅಲ್ಲಿ ಮುಂದೆ ಕಾಣಿಸೋದೆಲ್ಲ ವೆಪನ್ ಡೀಟೇಲ್ಸ್ ಆದರೆ ನಿಮ್ಗೆ ಆ ಥರ ಕಾಣಿಸುತ್ತೆ. ವೆಪನ್ಸ್ ಯಾವ ಯೂಸ್ ಮಾಡ್ತಾಯಿದೆ ಅಂತ ಹೇಳ್ಬಿಟ್ಟು. ಬ್ಯಾಕ್ ಸೈಡ್ ಆದರೆ ನಿಮ್ಗೆ ಈ ಥರ ಇರುತ್ತೆ. ಜನರೇ ತುಂಬ್ಕೊಂಡ್ಬಿಟ್ಟಿದ್ದಾರೆ. ಸೊ ಈ ಮೇಳದಲ್ಲಿ ಮುಂದೆ ಹೋಗಿ ನೋಡೋಣ ಏನಿದೆ ತೋರಿಸೋಣ ಅಂತ ಹೇಳಿದ್ರೆ ಕೂಡ ಒಂದು ಜನರದೇ ಬಿಡ್ತಾ ಇಲ್ಲ ನೋಡೋಕ್ಕೆ. ಸೊ ನೀವು ನೋಡ್ಬೋದು ಮೇಲೆ ಆದರೆ ನಿಮಗೆ ಕ್ಲಿಯರಾಗಿ ತೋರಿಸ್ತೀನಿ, ಅಂದರೆ ಫುಲ್ ಕ್ಲಿಯರಾಗಿ ತೋರ್ಸೋಕ್ಕಾಗಲ್ಲ. ನೋಡಿ ಇಲ್ಲಿ ಗನ್ ಆದರೆ ನಿಮ್ಗೆ ಕಾಣಿಸುತ್ತೆ ಇಲ್ಲಿ ನೋಡಿ. ಮತ್ತು ಹಂಗೆ ನೋಡ್ತಾ ಇರಿ, ಇಲ್ಲಿ ಮೇಯ್ನಾಗಿ ಥಿಂಗ್ಸ್ ಅಂದರೆ ತುಂಬ ತೋರ್ಸೋಕ್ಕಾಗಲ್ಲ. ಇಲ್ಲಿ ನೋಡ್ಬೋದು ನಿಮ್ಗೆ ಈ ಥರ ಒಂದು ಇದಾದರೆ ಕಾಣಿಸುತ್ತೆ ನಿಮಗೆ. ಒಂದಕ್ಕೆ ಆದರೆ ತುಂಬ ದೂರದಿಂದ ಆದರೆ ನೋಡ್ತಕ್ಕಂಥದ್ದು ಅಂದರೆ ಪ್ಲೇಸ್ ಬಗ್ಗೆ. ಸೊ ಆದರೆ ಲಾಂಗ್ ಎಕ್ಸ್ಪೋಜರ್ ಮಾಡೋಕ್ಕೆ ಅಂದರೆ ತುಂಬ ದೂರದಿಂದ ನೋಡೋದಂತಹ ವಸ್ತುಗಳಾದರೆ ನಿಮ್ಗೆ ಈ ಥರ ಕಾಣಿಸುತ್ತೆ. ಮತ್ತು ಇದು ಬಂದುಬಿಟ್ಟು ನೋಡಿ ಗೈಸ್, ಬಾಂಬ್ ಆದರೆ ನಿಮ್ಗೆ ಯಾವ ಥರ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು, ಯಾವ ಥರ ಆಗಿದೆ ಅಂತ ಹೇಳ್ಬಿಟ್ಟು ಎಲ್ಲ ಗೈಸ್. ಮೇಯ್ನಾಗಿ ತುಂಬ ವಸ್ತುಗಳಾದರೂ ಬಂದಿದೆ. ಮೇಯ್ನಾಗಿ ಜನರಾದ್ರೆ ತುಂಬ ತುಂಬ್ಕೊಂಡ್ಬಿಟ್ಟಿದ್ದಾರೆ, ಅಲ್ಲಿ ಹೋಗ್ತಾರೆ. ಸೊ ನಮಗಾದ್ರೆ ನೋಡೋಕ್ಕೆ ಬಿಡ್ತಾ ಇಲ್ಲ ಏನಿದೆ ವಸ್ತುಗಳು ಅಂತ ಹೇಳ್ಬಿಟ್ಟು. ಸೊ ಆ ಥರ ಎಲ್ಲ ಬಂದಿದೆ. ಮುಂದೆ ಕಾಣಿಸ್ತಾ ಇದೆ ಅಲ್ವಾ. ಸೊ ಅದು ಬಂದುಬಿಟ್ಟು ಏನಾದರೂ ಕೆಮಿಕಲ್ಸು, ಬಯೋಲಾಜಿಕಲ್ಲು, ರೇಡಿಯೋಲಾಜಿಕಲ್ಲು, ನ್ಯೂಕ್ಲಿಯರು ವೇರ್ಫೇಸ್ ಶೂಟ್, ಅದು ನಿಮ್ಮ ಗೇರು ಅಲ್ಲಿ ಕಾಣಿಸ್ತಿರೋದು. ಸೊ ಅಂಥದ್ದು ಏನಾದರೂ ಆದರೆ ಆ ಶೂಟ್ ಇದ್ದರೆ ತುಂಬ ಯೂಸ್ ಆಗುತ್ತೆ ಅಂತ ಹೇಳಿ. ಇಲ್ಲಿಂದ ನೋಡಿ ಯಾವ ಥರ ಕಾಣಿಸ್ತದೆ ಅಂತ ಹೇಳ್ಬಿಟ್ಟು ಎಲ್ಲ ಒಂದು ಪ್ರಶಸ್ತಿಗಳಾದರೆ ಮೆಡಲ್ಸ್ ಆದರೆ ನಿಮ್ಗೆ ಇಲ್ಲಿಂದ ಕಾಣಿಸುತ್ತೆ ನೋಡಿ. ಇದು ಪರಮವೀರ್ ಚಕ್ರ, ಇದು ಮಹಾವೀರು, ಈ ಥರ ಎಲ್ಲನೂ ಆದರೆ ಇಲ್ಲಿ ಒಂದು ಇಟ್ಟಿದ್ದಾರೆ ಆರ್ಮಿ ಮೇಳದಲ್ಲಿ. ಸೊ ನೋಡ್ಬೋದು
खत्म। बाय बाय, टाटा, गुड बाय, गया।